1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ, 1 ಸಣ್ಣ ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ. ಇದು ಅರ್ಧ ಬೀಟ್ರೂಟನ್ನ ತುರಿದು ಇಟ್ಕೊಂಡಿದ್ದೀನಿ. ಇದು 20 ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದು ಒಂದು ಗೋಂದ್ ಕಟೀರ. ಇದನ್ನು ನೀವು ಕಲ್ಲು ಥರ ಇರುತ್ತೆ, ಅದನ್ನು ನೀವು ಒಂದು 4 ನೆನೆಸಿ ಇಟ್ಕೊಂಡ್ರೆ ಅದು ಈ ಥರ ಜೆಲ್ ಥರ ಅರಳ್ಕೊಂಡಿರುತ್ತೆ, ನೀರಲ್ಲಿ ನೆನೆಸಿಡಬೇಕು. ಸೊ ಇದು ಕೂಡ ಸಬ್ಜಾ ಸೀಡ್ಸು ಪ್ಲಸ್ ಚಿಯಾ ಸೀಡ್ಸ್ ಎರಡನ್ನೂ ಕೂಡ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 1 ಸಣ್ಣ ಕಪ್ಪಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ, 1 ಕಪ್ ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಸೊ ಇದಿಷ್ಟು ನಮಗೆ ಮಾಡೋಕ್ಕೆ ಬೇಕಾಗಿರೋವಂಥದ್ದು. ಬನ್ನಿ ಈಗ ಹೇಗೆ ಗಂಜಿ ಮಾಡೋದನ್ನು, ರಾಗಿದು ಫಸ್ಟು ಗಂಜಿ ಥರ ಮಾಡಿಟ್ಕೋಬೇಕು, ಅದನ್ನು ಮಾಡಿಟ್ಕೊಳ್ಳೋಣ. ನೀರಲ್ಲಿ ಮಿಕ್ಸ್ ಮಾಡಿ ಈಗ ನಾವು ಮಾಡ್ತಾ ಹೋಗೋಣ. ಈಗ ಬನ್ನಿ, ಇವಾಗ ನಾವು ಬಾಣಲಿಯೊಳಗೆ ಆ 1 ಕಪ್ ರಾಗಿ ಹಿಟ್ಟನ್ನು 1.5 ಕಪ್ 2 ಕಪ್ ನೀರು ಹಾಕಿ ನಾನು ಸೇರಿಸಿ ಇದನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಸೊ ಹಿಂಗೆ ಜಸ್ಟು ಅದು ರೆಡಿ ಆಗೋ ತನಕನೂ ನಾವು ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡತ್ತೆ. ಸೊ ಇದನ್ನು ನಾವು ಫಸ್ಟು ಗಂಜಿ ಟೈಪಲ್ಲಿ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನೋಡಿ, ಹಿಂಗೆ ಗಟ್ಟಿ ಆಗ್ತಾ ಬರುತ್ತೆ. ಒಂದು ಚೂರು ಗಂಟೆ ಇಲ್ದಂಗೆ ನಾವು ಇದನ್ನು ಬಿಸಿ ಮಾಡಿಕೊಂಡು ಗಂಜಿ ರೆಡಿ ಮಾಡ್ಕೋಬೇಕು, ರಾಗಿ ಹಾಲು ಮಾಡಲಿಕ್ಕೆ. ಸೊ ಇದನ್ನು ನಾವು ಹಿಂಗೆ ಚೆನ್ನಾಗಿ ಓಡಾಡ್ತಾ ಇದ್ದರೆ, ತಿರುಗಿಸ್ತಾ ಇದ್ದರೆ ಗಂಟೆ ಇಲ್ದಂಗೆ ಬೇಯ್ತಾ ಹೋಗುತ್ತೆ. ಚೆನ್ನಾಗಿ ಬೇಯಬೇಕದು. ರಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಒಂದು 5 ನಿಮಿಷದಲ್ಲಿ ಇದು ರೆಡಿ ಆಗೋಗುತ್ತೆ. ಇದು ಬೆಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಈ ಥರ ಬಟ್ಲಲ್ಲಿ ನೀರು ತೊಗೋಬೇಕು. ನೀರು ತೊಗೊಂಡು ಜಸ್ಟ್ ಇದನ್ನು ನಾವು ಸ್ವಲ್ಪ ಇದರೊಳಗೆ ಹಾಕಿದ್ರೆ ಅದು ಗಟ್ಟಿಗೆ ಹಾಗೆ ಕೂತ್ಕೊಳ್ಳುತ್ತೆ. ಸೊ ಹಂಗೆ ಕೂತ್ಕೊಳ್ತು ಅಂತ ಅಂದರೆ ನಮಗೆ ಗೊತ್ತಾಗುತ್ತೆ ಸೊ ಅದು ಬೆಂದಿದೆ ಅಂತ. ಈಗ ಇದು ಆರಕ್ಕೆ ಬಿಡೋಣ. ಆರಕ್ಕೆ ಬಿಟ್ಟ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ದೆನ್ ಆಮೇಲೆ ನಾನು ಮುಂದಿನ ಪ್ರೋಸೆಸ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಸಣ್ಣಗೆ ಮಾಡ್ಕೊಳ್ಳೋಣ. ಈಗ ಹಾಫ್ ಬೀಟ್ರೂಟ್ ತುರಿದಿಟ್ಕೊಂಡಿರೋದನ್ನು ಕೂಡ ಹಾಕ್ಕೊಂಡು ಬಿಡೋಣ. ಹಾಗೆ ಬೆಲ್ಲ ಕೂಡ. ಈಗ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣಂತೆ. ಈಗ ರಾಗಿ ಗಂಜಿ ಮಾಡಿದ್ವಲ್ಲ, ಸೊ ಅದನ್ನು ಕೂಡ ನಾನು ಫುಲ್ಲು ಇದಕ್ಕೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಜಸ್ಟ್ ಒಂದು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಮಿಕ್ಕಿದ ಹಾಲು ಕೂಡ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಕ್ಲೀನಾಗಿ ಹಾಕ್ಕೊಂಡು ಒಂದೊಂದೇ ಸೇರಿಸ್ತಾ ಹೋಗೋಣ. ಸೊ ಈಗ ನಾವು ಇಟ್ಕೊಂಡಿದ್ದು ಚಿಯಾ ಸೀಡ್ಸು ಹಾಗೂ ಸಬ್ಜಾ ಸೀಡ್ಸನ್ನು ಕೂಡ ಸೇರಿಸಿದ್ದೀನಿ, ಹಾಗೂ ಗೋಂದ್ ಕಟೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಕೂಡ ನಮಗೆ ದೇಹಕ್ಕೆ ತಂಪು ಕೊಡುವಂಥದ್ದೇನೆ, ತುಂಬ ಒಳ್ಳೆಯದು ಡ್ರಿಂಕ್, ಬೆಳಗ್ಗೆನೇ ಇದನ್ನು ತೊಗೊಂಡ್ರೆ. ಸೊ ಹಾಗಾಗಿ ಇದೆಷ್ಟನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಸೊ ಜ್ಯೂಸ್ ಥರ ರೆಡಿ ಮಾಡಿಟ್ಕೊಳ್ಳೋಣ. ಈಗ ಸ್ವಲ್ಪ ಗಟ್ಟಿ ಇರೋದನ್ನು ನಾವು ಈಗ ನೀರು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಲಿದೆ, ಹಾಲು ಹಾಕ್ಕೋಬೋದು ಇನ್ನೂ ಬೇಕು ಅಂತ ಹೇಳಿದರೆ. ಸೊ ನಾನು ಇದಿಷ್ಟಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಸ್ವಲ್ಪ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದನ್ನಷ್ಟು ಮಾಡ್ಕೊತಾ ಇದ್ದೀನಿ. ಚಿಯಾ ಸೀಡ್ಸು ಸಬ್ಜಾ ಸೀಡ್ಸನ್ನು ನೀವು ಆ್ಯಡ್ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಈಗ ಬನ್ನಿ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ.